ಈ ವಾರದ ವಿಮರ್ಶೆ ಕಾರ್ಯಕ್ರಮ, ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಸುದೀಪ್ರವರು ಎರಡು ಕಡೆ ಮೀಸ್ತಾ ಇದ್ದರು. ಅದೇನು ಒಂದು ಕಡೆ ಈ ಸರಿಗಮಪನಲ್ಲಿ ಹೆಂಡತಿ ಮತ್ತು ಮಗು ಜೊತೆ ಒಂದು ಶೋನಲ್ಲಿ ನ್ಯೂ ಇಯರ್ ಸ್ಪೆಷಲ್ ವಿತ್ ಕಿಚ್ಚ ಸುದೀಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿನೂ ಮನರಂಜಿಸಿದರು. ಅದೇ ಜೊತೆಯಾಗಿ ಈ ಬಿಗ್ ಬಾಸ್ 11ನಲ್ಲೂ ಕೂಡ ಮಿಂಚಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ದೆನ್ ಫ್ಯಾಮಿಲಿ ರೌಂಡ್ ಇತ್ತು, ಭಾವನಾತ್ಮಕ ಬೆಸುಕೆ ಏನಿತ್ತು ಆ ಬೆಸುಕೆ ಬಗ್ಗೆ ಕಿಚ್ಚ ಸುದೀಪ್ ಅವರು ಸ್ಟಾರ್ಟ್ ಮಾಡಿದರು. ಈ ಸೆಂಟಿಮೆಂಟ್ ವೀಕಲ್ಲಿ ಏನೇನು ನಡೀತು, ಯಾವ್ಯಾವ ಥರ ವರ್ಕೌಟ್ ಆಯಿತು ಅನ್ನುವಂಥ ವಿಷಯಗಳನ್ನು ಕಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇದರಲ್ಲಿ ಏನು ಸುಮಾರು ದಿನಗಳಿಂದ ದೂರ ಇದ್ದರ ಕತೆಗಳನ್ನು ಈ ಸ್ಟಾರ್ಟ್ ಮಾಡಿದರು. ಯಾವ ರೀತಿ ಸ್ಟಾರ್ಟ್ ಆಯಿತು ನೋಡಿ. ಹೀಗೆ ಏನು ಮುಗಿದ ಫ್ಯಾಮಿಲಿ ರೌಂಡ್ ಬಗ್ಗೆ ಎಲ್ಲರ ಹತ್ರ ವಿಚಾರ ಮಾಡಿದರು. ಎಲ್ಲರೂ ಖುಷಿ ಆಯಿತು ಸರ್, ನಮಗೆ ಸಮಾಧಾನ ಆಯಿತು, ನಮಗೆ ಈಗ ಚಾರ್ಜ್ ಆಯಿತು, ಈಗ ಚೆನ್ನಾಗಿ ಆಡ್ತೀವಿ ಶೋ ಅನ್ನುವಂಥ ಮಾತನ್ನು ಎಲ್ಲರೂ ವರದಿ ಒಪ್ಪಿಸಿದ್ರು. ಎಲ್ರಿಗೂ ಸಮಾಧಾನ ಆದಮೇಲೆ ಕಿಚ್ಚ ಸುದೀಪರು ಸ್ಟಾರ್ಟ್ ಮಾಡೋಕ್ಕೆ ಹೋದರು. ಈಗ ಯಾರ್ಯಾರಿಗೆ ಏನು ಮನೆಯವರು ಸಂದೇಶ ಕೊಟ್ಟು ಹೋದರು ಅನ್ನುವಂಥ ಮಾತು ಹೇಳಿದಾಗ, ಸರ್ ನಮಗೆ ನೀನು ಆಟವನ್ನು ಸಿಂಗಲಾಗಿ ಆಡೋಕೆ ನೋಡು, ಯಾರ ಜೊತೆ ಇದಾಗಬೇಡ, ನಿನ್ನ ಆಟವನ್ನು ನೀನು ಆಡು, ಬೇರೆಯವ್ರು ನಿನ್ನ ಕಡೆಯಿಂದ ಲಾಭ ತಗೊಳ್ತಾ ಇದ್ದಾರೆ ಅನ್ನುವಂಥ ಹಲವಾರು ಸಲಹೆ ಸೂಚನೆಗಳನ್ನು, ಹೊರಗಡೆ ಯಾವ ಥರ ಜಗತ್ತು ನಿಮ್ಮನ್ನು ನೋಡ್ತಾ ಇದೆ ಅನ್ನುವಂಥ ವೈಯಕ್ತಿಕ ಅಭಿಪ್ರಾಯಗಳನ್ನು ಎಲ್ಲರೂ ಕೊಟ್ಟು ಹೋದರು. ಆ ವಿಷಯದ ಮೇಲೆ ನಾನು ಹೇಳಿದರೆ ನಿಮಗೆ ಗೊತ್ತಾಗಲಿಲ್ಲ, ಶಂಕದಿಂದ ಬಂದ್ರೇ ತೀರ್ಥ, ನಾನು ಹೇಳಿದರೆ ಯಾರೂ ಕೇಳ್ಕೊಳ್ಳಿಲ್ಲ, ಈಗ ನೀವಾದರೂ ಹುಷಾರಾಗಿ ನಿಮ್ಮ ಫ್ಯಾಮ್ಲಿಯವ್ರ ಮಾತಾದರೂ ಕೇಳಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವ್ರಿಗೆ ಧನರಾಜ್ ಅವ್ರಿಗೆ ಹೇಳಿದ್ರು, ಏನಪ್ಪ ನೀನು ಅಷ್ಟು ಬಳಗ ಬಂದಿತ್ತಲ್ಲ, ಅವರೊಬ್ಬರು ಓಟ್ ಹಾಕ್ಬಿಟ್ರೆ ನೀನು ಫೈನಲ್ ಹೋಗ್ಬಿಡ್ತೇ ಬಿಡು ಅನ್ನುವಂಥ ಕ್ರಿಟಿಸೈಸಮ್ ಥರ ವಿಮರ್ಶೆ ಥರ ಒಂದು ಮಾತನ್ನು ಹೇಳಿದರು. ಅದನ್ನು ಧನರಾಜ್ ಅವರಿಗೆ ಅರ್ಥ ಆಗಿರಬೇಕು ಅಂದ್ಕೊಳ್ತೀನಿ. ಅದೇ ರೀತಿಯಾಗಿ ಯಾರಿಗೆ ಯಾವ ಕಷಾಯ ಕುಡಿಸ್ತೀರಿ, ಯಾರು ಕಳಪೆ, ಯಾರು ಏನು ಇದರಲ್ಲಿ ಯಾರು ದುರಹಂಕಾರಿ, ಯಾರು ನಾಟಕೀಯ, ಯಾರು ನಯವಂಚಕ, ಯಾರು ಅನ್ನುವಂಥ ಏನು ಕಷಾಯಗಳು ಇರ್ತವೆ, ಅದನ್ನು ಯಾರಿಗೆ ಕುಡಿಸ್ತೀರಪ್ಪ ಅಂಥೇಳಿ ಪ್ರತಿಯೊಬ್ಬರಿಗೆ ಕೇಳಿದಾಗ ಎಲ್ಲರೂ ಅವ್ರವ್ರ ಹೆಸರು ಹೇಳ್ತಾಯಿದ್ರು. ಆದರೆ ಹನುಮಂತು ಅವರ ವಿಚಾರಕ್ಕೆ ಬಂದಾಗ ಹನುಮಂತು ಚೈತ್ರ ಧನರಾಜ್ ಹೆಸರು ಹೇಳೋಕೆ ಹೋದರು. ಅವ್ರನ್ನ ಬಿಟ್ಟು ಪದೇ ಪದೇ ಸೇಫ್ಗೆ ಮಾಡ್ತೀವಿ, ಅವ್ರನ್ನ ಬಿಟ್ಟು ನೀನು ಬೇರೆ ಮಾತಾಡು, ಬೇರೆಯವ್ರ ಬಗ್ಗೆ ಹೇಳು ಅಂತ ಹೇಳಿದಾಗ ಹನುಮಂತನಿಗೆ ಯಾರಿಗೆ ಕುಡಿಸ್ಬೇಕು ಅನ್ನೋದನ್ನೇ ಹೇಳೋಕ್ಕಾಗಲಿಲ್ಲ. ಯಾಕಂದರೆ ತಡವರ್ತಾನೆ ಮನುಷ್ಯ. ನೋಡಿ ಹನುಮಂತು ಏನು ಹೇಳಿದ್ದ, ಮೊದಲು ಕಿಚ್ಚ ಸುದೀಪ್ ಅವರ ಒಂದು ಮಾತು ಹೇಳಿದ್ದ, ಸರ್ ಯಾಕಪ್ಪ ಮಂಕಾಗಿದೆ ಅಂದರೆ, ಇಲ್ಲ ಸರ್ ನಮ್ಮ ಫ್ಯಾಮಿಲಿಯವ್ರು ನೆನಪಾಗ್ತಾಯಿದ್ರೆ, ನನ್ನ ಮನೆಯವರು ಒಮ್ಮೆ ಮಾತಾಡಿದ್ರೆ, ನನಗೆ ಭೇಟಿ ಆದರೆ ನಾನು ಮತ್ತೆ ಚಾರ್ಜ್ ಆಗ್ತೀನಿ ಅನ್ನೋವಂಥ ಏನು ಮಾತು ಹೇಳಿದರು. ಅವ್ರ ಫ್ಯಾಮಿಲಿಯವ್ರು ಬಂದು ಹೋಗಿ ಎಲ್ಲ ಸಲಹೆ ಸೂಚನೆ ಕೊಟ್ಟು ಊಟ ಮಾಡಿಸಿ ಎಲ್ಲ ಧೈರ್ಯ ಕೊಟ್ಟು ಹೋದ್ಮೇಲೇನು ಇವ್ರು ಚಾರ್ಜ್ ಆಗಲಿಲ್ಲ ಅಂದರೆ ಇನ್ನೇನು ರೀ ಆಟ ಆಡ್ತಾರೆ ಇವರು. ಯಾರಿಗಾದರೂ ಒಬ್ರಿಗೆ ಏನು ಅನಿಸಿದೆ ಅನ್ನೋದನ್ನು ಹೇಳಬೇಕಲ್ವ. ಯಾರು ಸ್ಪೆಸಿಫಿಕ್ಕಾಗಿ ಹೆಸರು ಹೇಳಿದೆ, ಜಾಣತನದ ಒಂದು ಮಾತು ಹೇಳ್ತಾರೆ, ಇಲ್ಲ ಸರ್ ಎಲ್ರಿಗೂ ಕುಡಿಸ್ಬೇಕು, ಬಿಟ್ಟರೆ ನಾನೇ ಕುಡಿಬೇಕು ಅನ್ನೋವಂಥ ಒಂದು ಮಾತು ಹೇಳಿದಾಗ ಕಿಚ್ಚ ಸುದೀಪ್ ಅವರು ಒಬ್ಬರು ಮಾತು ಹೇಳ್ರಿ, ಹಾಗಾದರೆ ಎಲ್ಲರನ್ನೂ ಕುಡಿಸ್ಬೇಕಂದ್ರೆ ಯಾರಿಗೆ ಏನು ಕುಡಿಸ್ಬೇಕು ಅನ್ನೋವಂಥ ಮಾತು ಹೇಳ್ರಿ. ಅಲ್ಲಿ ಕಷಾಯಗಳಿರ್ತಾವಲ್ವ, 2-3 ನಮೂನೆ ಕಷಾಯಗಳಿದ್ದಾವೆ ಈ ಗೇಮಲ್ಲಿ, ಆಗಲೇ ಒಂದು ಟಾಸ್ಕ್ ಆಗಿದೆ. ಆ ಪ್ರಕಾರ ಇವ್ರಿಗೆ ಕೇಳ್ತಾ ಇದ್ರಿ, ಇವ್ರಿಗೆ ಹೇಳೋಕ್ಕೆ ಬರಲ್ಲ ರೀ, ಸುಮ್ಮನೆ ಮುಖ ನೋಡ್ತಾರೆ, ಬಾಯಿನೇ ಬರ್ತಾ ಇಲ್ಲ. ಕುರಿಗಳ ಥರ ಕೂತ್ಬಿಟ್ಟಿದ್ದಾನೆ, ಕುರಿಗಳನ್ನು ಸುಮ್ಮನೆ ಕೂತ್ಬಿಡ್ತಾವಲ್ಲ, ಒದರ್ತಿರ್ತವೆ, ಕೂತ್ಬಿಡ್ತವೆ. ಅದೇ ರೀತಿ ಹನುಮಂತ ಕೂತ್ಬಿಡ್ತಾ ಇದ್ದಾನೆ ರೀ. ಇನ್ನೇನು ಇವ್ರು ಈ ಥರ ಹೋದರೆ ಈ ಬರವಾರದಲ್ಲಿ ಅವರಂತೂ ನಾಮಿನೇಷನ್ ಆಗ್ತಾರೋ ಡೈರೆಕ್ಟ್ ಎಲಿಮಿನೇಷನ್ ಆಗ್ತಾರೋ ಗೊತ್ತೇ ಆಗ್ತಿಲ್ಲ. ಈ ರೀತಿ ಆಟ ಆಡ್ತಾ ಇದ್ದಾನೆ ಅಪ್ಪ ರೀ. ಹನುಮಂತವ್ರಿ ಚಾರ್ಜ್ ಆಗ್ರಿ, ಚಾರ್ಜ್ ಆಗ್ತೀನಿ, ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಆಗ್ರಿ ಚಾರ್ಜು, ಸ್ಟ್ರಾಂಗಾಗಿ ಆಡ್ರಿ. ಯಾಕೆ ಹೆದರ್ತಾ ಇದ್ದೀರಾ? ನಿಮ್ಮ ನ್ಯಾಚುರಲ್ ಗೇಮ್ ನೀವು ಆಡ್ತಾ ಇದ್ದೀರಾ, ಆದರೆ ಬಿಗ್ ಬಾಸಲ್ಲಿರೋ ಗೇಮನ್ನು ಆಡ್ರಿ ನೀವು. ಮೊನ್ನೆ ಒಂದು ಕಿಚ್ಚ ಸುದೀಪ್ ಸಾಹೇಬ್ರು ಎಲ್ರಿಗೂ ಒಂದೊಂದು
ಪೋಸ್ಟನ್ನು ಕಳಿಸಿದರು. ಅದರಲ್ಲಿ ಯಾರ್ಯಾರು ಏನು ತಪ್ಪು ಮಾಡಿದ್ರು ಅಂತಲೂ ಹೇಳಿದ್ದಾರೆ, ನಿಮ್ಮ ಬಗ್ಗೆನೂ ಹೇಳಿದ್ದಾರೆ. ಬರೇ ನೀನು ಹಾಡಿದರೆ, ಬರೀ ಸೇಫ್ ಗೇಮ್ ಮಾಡಿದರೆ ನೀನು ಫೈನಲ್ ಗೆಲ್ಲೋಕ್ಕಾಗಲ್ಲ ಅನ್ನೋ ಒಂದು ಮಾತು ಹೇಳ್ತಾರೆ. ಆದರೂ ನೀನು ಇನ್ನೂ ಹನುಮಂತ ಸುಧಾರಿಸ್ತಾ ಇಲ್ಲಲ್ಲಪ್ಪ. ಇನ್ನೇನು ಯಾವ ಥರ ಆಟ ಆಡ್ತೀಯ ನೀನು? ಸುಮ್ಮನೆ ಬಿಟ್ಟು ಬಂದುಬಿಡು. ನಿಮಗೆ ಆಡೋಕ್ಕಾಗಲಿಲ್ಲ ಅಂದರೆ ಆಡೋರಾದರೂ ಆಡ್ಕೋತಾರೆ ಪಾಪ. ಅದೇನು ಮಾತಾಡಬೇಕು ಅವಾಗ ಮಾತಾಡಲ್ಲ. ಸುಮ್ಮನೆ ಅದೆಲ್ಲ ಮಾತಾಡೋದು ಮುಗಿದ ಮೇಲೆ ಸುಳ್ಳು ಎಲ್ಲೋ ಬಾತ್ರೂಮಲ್ಲೋ ಎಲ್ಲೋ ಗ್ರೌಂಡಲ್ಲೋ ಕೂತ್ಕೊಂಡು ಧನರಾಜ್ ಹತ್ರ ಹೇಳ್ತೀಯ, ದೋಸ್ತ ನಾನು ಮಾತಾಡಲಿಲ್ಲ, ದೋಸ್ತ ನನಗೆ ಹೆದರಿಕೆ ಬರುತ್ತೆ, ದೋಸ್ತ ತಲೆ ಕೆಟ್ಟೋಗೈತಿ. ಇದ್ಯಾಕ್ರಿ ತಲೆ ಕೆಟ್ಟು ಹೋದ್ರೆ ಇಲ್ಯಾಕೆ ಬರ್ತೀಯ? ಹೋಗ್ಬಿಡ್ಬೇಕು ತಾನೆ. ಕಿಚ್ಚ ಸುದೀಪ್ ಸಾಹೇಬ್ರು ಕೂಡ ಹೇಳ್ತಾ ಇದ್ದಾರೆ, ಅದನ್ನು ತಿಳ್ಕೊಳ್ಳಲ್ಲವಲ್ರಿ. ನಿನ್ನನ್ನು ಲಕ್ಷಾಂತರ ಜನ ಓಟ್ ಹಾಕಿ ನಿನಗೇನು ಆಡಿಸ್ತಾ ಇದ್ದಾರೆ, ಧೈರ್ಯ ಕೊಡ್ತಾ ಇದ್ದಾರೆ, ಕಪ್ ಗೆಲ್ತೀಯ, ಫೈನಲ್ ಗೆಲ್ತೀಯ, ಬಿಗ್ ಬಾಸ್ ಟೈಟ್ಲ್ ವಿನ್ ಆಗ್ತೀಯ ಅಂತೇಳಿ ಆಸೆಯನ್ನು ಉಳಿಸ್ರಿ. ಪ್ರೇಕ್ಷಕರದ್ದು ಆಸೆ ಉಳಿಸ್ರಿ, ನಿನ್ನ ಅಭಿಮಾನಿಗಳದ್ದು ಆಸೆ ಉಳಿಸ್ರಿ. ನೀನು ಹಿಂಗೆ ಹೋದರೆ ಬರೋ ವಾರದಲ್ಲಿ ಏನಾದರೂ ನೀನು ನಾಮಿನೇಟ್ ಆದರೆ ಯಾರು ಓಟ್ ಹಾಕಲ್ಲ ಹನುಮಂತಪ್ಪ. ನೀನು ಹಿಂಗೆ ಹೋದರೆ ಅವತ್ತೇ ನೀನು ಮನೆಗೆ ಬಂದುಬಿಡ್ತೀಯ ಕುರಿ ಕಾಯೋಕ್ಕೆ. ನಿನಗೆ ಇದರಲ್ಲಿ ನೀನೇನಾದರೂ ಫೇಲ್ ಆದರೆ ನಿನಗೆ ಯಾರು ಹಾಡೋಕ್ಕೂ ಕರೆಯಲ್ಲ ಅನ್ನುವಂಥ ಪರಿಸ್ಥಿತಿ ಬರುತ್ತೆ ನಿನಗೆ. ನೀನೇನು 4-5 ರಿಯಾಲಿಟಿ ಶೋಗಳಲ್ಲಿ ಹೆಸರು ಗಳಿಸಿದೆಯಾ, ಕರ್ನಾಟಕದಲ್ಲಿ ಏನು ಮಾತಾಗಿದೆಯಾ, ಎಲ್ಲ ನೀರು ಪಾಲಾಗತ್ತೆ ನೋಡು. ಅದಕ್ಕೆ ಪಿಕಪ್ ಆಗಪ್ಪ ಮರೆ, ಚೆನ್ನಾಗಿ ಆಡಿ ನಿನ್ನ ನಿನ್ನ ವ್ಯಕ್ತಿತ್ವವನ್ನು ತೋರಿಸು, ಆಯಿತಾ? ತಿಳ್ಕೊ. ಇಲ್ಲಾಂದರೆ ಸುಮ್ಮನೆ ಮನೆಗೆ ಬಂದುಬಿಡ್ತೀಯ. ಬೇರೆ ಯಾವ ಶೋನಲ್ಲೂ ಯಾವ ಕಾರ್ಯಕ್ರಮದಲ್ಲೂ ಇಡೀ ಕರ್ನಾಟಕದಲ್ಲಿ ನಿನ್ನ ಮರೆತೇ ಬಿಡ್ತಾರೆ. ನೀನು ಉತ್ತರ ಕರ್ನಾಟಕದ ಮಾನ ತೆಗಿಬೇಡಪ್ಪ. ಆಡು, ಉತ್ತರ ಕರ್ನಾಟಕದ ಮಾನ ಉಳಿಸು, ನಿನ್ನ ಮಾನ ಉಳಿಸ್ಕೊ. ಇನ್ನೇನು ಕಲೆಗಿದೆಯಾ, ಕಲೆಗೆ ಮಾನ ಉಳಿಸ್ಕೊ, ಆಯಿತಾ? ತಿಳ್ಕೊದಿದ್ರೆ ಹೋಗ್ತೀಯ. ಮುಂದುವರೆದು ಇಲ್ಲಿ ನೋಡಿ, ತ್ರಿವಿಕ್ರಮ್ ಅವರಿಗೆ, ಭವ್ಯ ಅವರಿಗೆ, ಮಂಜಣ್ಣ ಅವರಿಗೆ, ಗೌತಮ್ ಅವರಿಗೆ ಇವ್ರೇನು ಗಾಸಿಪ್ಸಿದ್ದು ಹೊರಗಡೆ, ಏನೇನು ಗಾಸಿಪ್ಸಿದ್ದು ಇವರು ಭವ್ಯ ಮತ್ತು ತ್ರಿವಿಕ್ರಮ್ ಅವ್ರದ್ದು. ಇದೇನೋ ಲವ್ವಿ ಡವ್ವಿ, ಏನು ಫ್ರೆಂಡ್ಶಿಪ್ಪು, ಏನು ಅದೇನೋ ಒಂದು ಗೇಮು, ಏನು ಸ್ಟ್ರಾಟಜಿನೋ ಯಾವ ಥರ ಇತ್ತೋ ಅವರಿಗೆ ಗೊತ್ತಿಲ್ಲ. ಹೊರಗಡೆ ಕಾಣ್ತಿರೋದು ಮಾತ್ರ ಅಸಹ್ಯಕರವಾದ ರೀತಿಯಲ್ಲಿ ಕಾಣ್ತಾ ಇತ್ತು. ಹಾಗೆ ಗೌತಮಿ ಜಾಧವ್ ಹಾಗೂ ಮಂಜಣ್ಣವ್ರದ್ದು ಅದೇ ರೀತಿ ಕಾಣ್ತಾ ಇತ್ತು. ಹಾಗಾಗಿಬಿಟ್ಟು ಇವ್ರು ತಿಳ್ಕೋಬೇಕು. ಕಿಚ್ಚ ಸುದೀಪ್ ಸಾಹೇಬ್ರು ಏನು ಹೇಳಿದ್ದಾರೆ ಅದನ್ನು ತಿಳ್ಕೋಬೇಕು. ಇವ್ರು ಮಾಡ್ತಿರೋದ್ರಿಂದ ಈ ಬಿಗ್ ಬಾಸ್ನ TRPನ ಕಡಿಮೆ ಆಗಿಬಿಟ್ಟಿದೆ. ಇವ್ರು ಲವ್ವಿ ಡವ್ವಿ, ಇವ್ರ ಫ್ರೆಂಡ್ಶಿಪ್, ಇವರೇ ಮನೆ ಮಠ ಎಲ್ಲ ಟೂರ್ ಅಂದ್ಕೊಂಡ್ಬಿಟ್ಟಿದ್ದಾರೇನ್ರಿ. ಇವರು ಕಾಶ್ಮೀರಕ್ಕೋ ಕನ್ಯಾಕುಮಾರಿಗೋ ಎಲ್ಲೋ ಫಾರಿನ್ಗೋ ಹೋಗ್ಬೇಕು ಈ ಥರ ಮಾಡೋಕ್ಕೆ ಹೋದರೆ. ಇಲ್ಲಾಗ್ರಿ ಬಿಗ್ ಬಾಸ್ನಲ್ಲಿ ಆಡ್ತೀರಾ? ಅದೇನೋ ಹೇಳಿರ್ತಾರೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ ಆಡಿ ಅಂತೇಳಿ ಬಿಗ್ ಬಾಸ್ನಲ್ಲಿ. ಆದರೆ ಈ ಥರ ಫ್ರೆಂಡ್ಶಿಪ್ ಇಷ್ಟು ಕ್ಲೋಸ್ ಮೂಮೆಂಟ್ಸಾ? ಹುಷಾರಾಗಿ ತಿಳ್ಕೊಳ್ರಿ. ನಿಮ್ಮ ಲವ್ವಿ ಡವ್ವಿ, ನಿಮ್ಮ ಫ್ರೆಂಡ್ಶಿಪ್ಪು ಅದೆಲ್ಲ ಕ್ಲೋಸ್ನೆಸ್ ಅದೆಲ್ಲ ಹೊರಗಡೆ ಇಟ್ಕೊಳ್ರಿ. ಏನು ಗೇಮ್ ಇದೆ ಅದನ್ನು ಆಡ್ರಿ, ತಿಳ್ಕೊಳ್ರಿ. ಇನ್ನೂ ತಿಳಿಯಿಲ್ಲ ಅಂದ್ರೆ ನೀವು ಮನೆಗೆ ಹೋಗ್ತೀರಾ. ಇದೊಂದು ಮೈಂಡ್ ಶೋ ಟೆಸ್ಟ್ ಮುಗಿದ ಮೇಲೆ ಕಿಚ್ಚ ಸುದೀಪ್ ಅವರು ಒಂದು ಆ್ಯಕ್ಟಿವಿಟಿ ಟಾಸ್ಕನ್ನು ಕೊಡ್ತಾರೆ ಆ್ಯಕ್ಟಿವಿಟಿ ರೂಮ್ನಲ್ಲಿ. ಈ ಆ್ಯಕ್ಟಿವಿಟಿ ಟಾಸ್ಕ್ನಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳ ಫೋಟೋಗಳನ್ನು ಇಟ್ಟಿರ್ತಾರೆ. ಒಳಗಡೆ ಒಂದು ಗೇರ್ ಬಾಕ್ಸನ್ನು ಇಟ್ಟಿರ್ತಾರೆ. ಆಫ್ ಇರೋ ಆ ಗೇರ್ ಬಾಕ್ಸನ್ನು ಆನ್ ಮಾಡಿ ಅಲ್ಲಿರುವಂಥ ಯಾವುದಾದ್ರೂ ಒಂದು ಫೋಟೋವನ್ನು ಕಟ್ ಮಾಡಿ ಕೆಳಗೆ ಹಾಕಬೇಕು. ಇದು ಟಾಸ್ಕ್. ಇದರಿಂದ ತಾನು ಸೇಫು. ಈ ಕಟ್ ಮಾಡಿರುವಂಥ ಫೋಟೋದಲ್ಲಿರೋ ವ್ಯಕ್ತಿ ಹೊರಗಡೆ ಹೋದರೆ ಅವ್ರನ್ನ ನಾನು ಕಟ್ ಮಾಡಿಕೊಂಡ್ರೆ ನನ್ನ ಫ್ರೆಂಡ್ಶಿಪ್ಪಿಂದ ಅಥವಾ ಅವ್ರ ಗೇಮಿಂದ ಹೊರಗಡೆ ಹೋದರೆ ನಾನು ಸೇಫು, ನನಗೆ ಆಡೋಕ್ಕೆ ಈಸಿ ಆಗುತ್ತೆ. ಇವರು ಬಿಗ್ ಬಾಸ್ನಲ್ಲಿ ಇರ್ದಿದ್ರೆ ನಾನು ಗೆಲ್ತೀನಿ ಅನ್ನುವಂಥ ಏನು ತಮಗೆ ಇರುತ್ತೆ ಒಬ್ಬರನ್ನ, ಅದನ್ನು ಆಯ್ಕೆ ಮಾಡಬೇಕಾಗಿತ್ತು. ಅದರಲ್ಲಿ ಚೈತ್ರ ಅವರಿಗೆ ಆ್ಯಕ್ಟಿವಿಟಿ ಟಾಸ್ಕ್ನಲ್ಲಿ ಕಿಚ್ಚ ಸುದೀಪ್ ಅವರು ಕರೆದ್ರೆ ಅವರು ಹನುಮಂತನ ಆಯ್ಕೆ ಮಾಡಿದ್ರು. ಅವರು ಫೋಟೋವನ್ನು ಕಟ್ ಮಾಡಿದ್ರು. ಇವರು ಭಾಳ ಪರ್ಫೆಕ್ಟಾಗಿ ನಿಷ್ಠುರ ಆಗದೆ ಸೇಫ್ ಗೇಮ್ ಮಾಡ್ತಿದ್ದಾನೆ. ವಿದೇಶವನ್ನೆಲ್ಲ ಸುತ್ತಿ ಬಂದಿರುವಂಥ ಈತ ಬಾತ್ರೂಮ್ ಬಗ್ಗೆ ಗೊತ್ತಿಲ್ಲದಂತೆ ನಾಟಕೀಯವಾಗಿ ಡ್ರಾಮಾ ಆಡ್ತಾನೆ. ಮತ್ತು ಯಾವುದೇ ಟಾಸ್ಕ್ ಆಡಬೇಕಾದ್ರೂ ಏನು ಮಾಡಬೇಕಾದ್ರೂ ಹೆದರ್ತಾನೆ. ಮುಗ್ಧದ ಮುಖವಾಡ ಹಾಕಿಕೊಂಡು ಎಲ್ಲರನ್ನೂ ವಂಚಿಸಿ ಈ ಗೇಮನ್ನು ಗೆಲ್ಲೋಕೆ ನೋಡ್ತಿದ್ದಾನೆ. ಬಿಗ್ ಬಾಸ್ ಟೈಟಲ್ ಗೆಲ್ಲೋಕೆ ನೋಡ್ತಿದ್ದಾನೆ. ಯಪ್ಪ ಏನಾದರೂ ಮನೆಗೆ ಹೋದರೆ ನಾನು ಫೈನಲ್ಗೆ ಹೋಗ್ಬೋದು ಅನ್ನುವಂಥ ಮಾತನ್ನು ಎಮ್ಮ ಹೇಳ್ತಾರೆ. ನೋಡಿ ಹೇಗಿದೆ. ಒಂದು ವಾರ ಹನುಮಂತಿಗೆ ರಜತ್ ಕಿಶನ್ ಹೆದರಿದ್ದ. ಇವನು ಭಾಳ ಸೇಫ್ ಗೇಮ್ ಆಡ್ತಾನೆ, ಮೈಂಡ್ ಗೇಮ್ ಆಡ್ತಾನೆ ಸರ್, ಇವನು ಇಲ್ಲಾಂದರೆ ನನಗೆ ಈಸಿ ಆಗುತ್ತೆ, ಇವನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ ಅಂತ ಆಯಪ್ಪನ ಹೆಸರು ಹೇಳಿ ಹೆದರಿದ್ದ ಒಂದು ಎಪಿಸೋಡಲ್ಲಿ. ಈಗ ಈ ಅಮ್ಮ ಹೆದರಿದ್ದಾಳೆ. ಎಲ್ಲರೂ ಅವನ ಹೆಸರನ್ನು ತಗೊಳ್ಳೋಕ್ಕೆ ಒಳಗೊಳಗೆ ಹೆದರ್ತಾ ಇದ್ದಾರೆ, ಯಾಕೆ ಬೇಕು ಅನ್ನುವಂಥ ಮಾತು. ಆದರೆ ಇವ್ರು ಏಕೋ ಹೇಳ್ಕೊಂಡ್ಬಿಟ್ರು.
ಗೌತಮಿ ಅವರು ಉಗ್ರಂ ಮಂಜು ಅವರ ಫೋಟೋವನ್ನು ಕಟ್ ಮಾಡ್ತಾರೆ. ಈ ಫ್ರೆಂಡ್ಶಿಪ್ ಕಟ್ ಮಾಡ್ಕೋತೀನಿ, ಎಷ್ಟು ಹೇಳಿದ್ರು ಈ ಅಪ್ಪ ಕೇಳ್ಕೊಳ್ತಾ ಇಲ್ಲ, ಇವನು ಬಿಟ್ಟರೆ ನಾನು ವಿನ್ ಆಗ್ತೀನಿ, ಇವನು ನನಗೆ ತೊಡರ ಆಗ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ಹೇಳಿದರೆ, ಹನುಮಂತ ಅವರಿಗೆ ಟಾಸ್ಕ್ ಕೊಟ್ಟಾಗ ಹನುಮಂತ ಅವರು ರಜತ್ ಅವರ ಫೋಟೋವನ್ನು ಕಟ್ ಮಾಡ್ತಾರೆ. ಇಲ್ಲ ಸರ್, ಸುಮ್ಮನೆ ಕಾಲು ಎಳಿತಾನೆ, ಸುಮ್ಮನೆ ಜಗಳ ಮಾಡ್ತಾನೆ, ಅದಕ್ಕೆ ಅವ್ನ ಫ್ರೆಂಡ್ಶಿಪ್ ಕಟ್ ಮಾಡ್ತೀನಿ, ಅವ್ನು ದೂರ ಆದರೆ ನಾನು ಫೈನಲ್ ಹೋಗ್ತೀನಿ, ಗೆಲ್ತೀನಿ ಅನ್ನೋಂಥ ಮಾತು ಹೇಳ್ತಾನೆ. ರಜತ್ ಅವರಿಗೆ ಕರೆದಾಗ ಉಗ್ರಂ ಮಂಜು ಅವ್ರ ಹೆಸರು ಹೇಳ್ತಾನೆ. ಸರ್, ಉಗ್ರಂ ಮಂಜಣ್ಣವ್ರ ಸ್ಟ್ರಾಟಜಿ ಭಾಳ ಒಳ್ಳೆಯದೆ. ಈ ಸ್ಟ್ರಾಟಜಿಗೆ, ಇವನು ಮೈಂಡ್ ಗೇಮ್ಗೆ, ಇವನು ಎಲ್ರಿಗೂ ಬ್ರೈನ್ ವಾಶ್ ಮಾಡಿ ಆಡುವಂಥ ಏನು ಟೆಕ್ನಿಕ್ಗೆ ನಾನು ಅಷ್ಟು ಈಸಿ ಆಗಲ್ಲ, ನನಗೆ ಈ ಅಪ್ಪ ಹೋದರೆ ನಾನು ಈಸಿ ಆಗುತ್ತೀನಿ ಈ ಅಪ್ಪನ ತೆಗೆದ್ರೆ ಅನ್ನುವಂಥ ಮಾತು ಹೇಳ್ತಾನೆ. ಧನ್ರಾಜ್ ಅವ್ರನ್ನ ಕರೆದಾಗ ಧನ್ರಾಜ್ ತ್ರಿವಿಕ್ರಮ್ ಅವ್ರ ಫೋಟೋವನ್ನು ಕಟ್ ಮಾಡ್ತಾನೆ. ತ್ರಿವಿಕ್ರಮ್ ತುಂಬ ಚುಚ್ಚಿ ಮಾತಾಡ್ತಾನೆ, ಸ್ಟ್ರಾಟಜಿ ಪರ್ಸನ್ನು, ಅದಕ್ಕೆ ಈ ಅಪ್ಪ ಇಲ್ಲಾಂದರೆ ನನಗೆ ಈಸಿ ಆಗುತ್ತೆ ಅನ್ನುವಂಥ ಮಾತು ಹೇಳ್ತಾನೆ. ಉಗ್ರಂ ಮಂಜಣ್ಣವ್ರನ್ನ ಕರೆದಾಗ ಗೌತಮಿ ಅವ್ರ ಹೆಸರು ಹೇಳ್ತಾನೆ. ಸರ್, ಈ ಅಮ್ಮ ಭಾಳ ಪ್ರೀತಿಯಿಂದ ಬಹಳ ಕಂಫರ್ಟೇಬಲ್ ಆಗಿ ನೋಡ್ಕೊಳ್ತಾಳೆ, ಭಾಳ ಕೇರಿಂಗ್ ಇದೆ ಈ ಅಮ್ಮನ ಹತ್ರ. ಆದರೂ ನಾನು ಮುಂದೆ ಹೋಗ್ಬೇಕಂದ್ರೆ ಈ ಅಮ್ಮನ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕಂತೇಳಿ ನನ್ನ ಫ್ಯಾಮಿಲಿಯವ್ರು ಬಂದಾಗ ಗೊತ್ತಾಗಿದೆ, ಅದಕ್ಕೆ ಈ ಅಮ್ಮನ ಕಟ್ ಮಾಡ್ಕೋತೀನಿ ಅನ್ನೋವಂಥ ಮಾತು ಹೇಳ್ತಾನೆ. ತ್ರಿವಿಕ್ರಮ್ ಅವ್ರನ್ನ ಕರೆದಾಗ ಭವ್ಯ ಅವ್ರ ಹೆಸರು ಹೇಳ್ತಾನೆ. ಸರ್, ನನ್ನ ಆಟ ನಾನು ಆಡ್ತಾಯಿದ್ದೀನಿ, ಆದರೂ ಈ ಅಮ್ಮ ನನ್ನನ್ನು ಬಳಸ್ಕೊಳ್ತಾ ಇದ್ದಾನೆ ಅನ್ನುವಂಥ ಮಾತನ್ನು ನನ್ನ ಫ್ಯಾಮಿಲಿಯವ್ರು ಹೇಳಿದ್ದಾರೆ, ಹಾಗಾಗಿ ನನಗೆ ಅರಿವಾಗಿದೆ, ನಾನು ಇನ್ನು ಈ ಅಮ್ಮನ ಕಟ್ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇಲ್ಲಿ ಕಿಚ್ಚ ಸುದೀಪ್ ಅವರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ ಇಷ್ಟು ವಾರದ್ದು ಏನಿದೆ ಅಂತೇಳಿ. ಫ್ಯಾಮಿಲಿ ರೌಂಡಲ್ಲಿ ಮನೆಯವ್ರು ಏನು ಬಂದು ಹೇಳಿ ಹೋಗಿದ್ದಾರಲ್ಲ, ಅದೇ ಮಾತುಗಳನ್ನು ನಾನು ಪ್ರತಿ ವಾರ ನಿಮಗೆ ಹೇಳ್ತಾ ಇದ್ದೀನಿ, ಆದರೂ ನಿಮಗೆ ಅರ್ಥ ಆಗಿಲ್ಲ. ಈಗ ನಿಮಗೆ ನಿಮ್ಮ ಫ್ಯಾಮಿಲಿಯವ್ರು ಬಂದಾಗ ಅರ್ಥ ಆಗಿದೆ. ಶಂಖದಿಂದ ಬಂದ್ರೇ ತೀರ್ಥ, ನಾನು ಕೊಟ್ಟರೆ ತೀರ್ಥ ಅಲ್ಲ ಅನ್ನುವಂಥ ಮಾತು ಅವರಿಗೆ ನೆನಪು ಮಾಡ್ತಾನೆ. ಈಗಾದರೂ ನಿಮ್ಮ ಆಟವನ್ನು ನೀವು ಆಡಿ, ನಾನು ಹೇಳಿದ್ದನ್ನು ಅರ್ಥ ಮಾಡ್ಕೊಂಡಿಲ್ಲ, ಈ ಫ್ಯಾಮಿಲಿ ರೌಂಡಲ್ಲಿ ನೀವು ನಿಮ್ಮ ಫ್ಯಾಮಿಲಿಯವ್ರು ಹೇಳಿದ್ದನ್ನಾದರೂ ನೀವು ಅರ್ಥ ಮಾಡ್ಕೊಂಡ್ಬಿಟ್ಟು ನಿಮ್ಮ ಆಟವನ್ನು ನೀವು ಆಡ್ರಿ. ಇನ್ನು ಮುಂದೆ ನೀವು ಯಾವ ರೀತಿ ಹೋಗ್ತೀರ ಅನ್ನುವಂಥದ್ರ ಮೇಲೆ ನಿಮ್ಮ ಗೇಮ್ ನಿಂತಿದೆ. ಕಷ್ಟಪಟ್ಟು ಬೆವರು ಸುರಿಸಿ ಸ್ವಾಭಿಮಾನದಿಂದ ಆಡಿ ಗೆಲ್ಲೋದನ್ನು ಇಷ್ಟಪಡ್ರಿ. ಎರಡು ರೀತಿಯಲ್ಲಿ ನಾನು ಇಷ್ಟಪಡ್ತೀನಿ. ಒಂದು, ನನಗೆ ಸ್ವಾಭಿಮಾನದಿಂದ ಆಡಿ ಗೆಲ್ಲೋದು ನನಗೆ ಇಷ್ಟ, ಕಷ್ಟಪಟ್ಟು ಬೆವರು ಸುರಿಸಿ ಆಡೋದು ಇಷ್ಟ. ಆ ಥರ ಎಲ್ಲ ಬಿಟ್ಟು ಒಬ್ಬರ ಮೇಲೆ ಒಬ್ಬರಿಗೆ ಡಿಪೆಂಡ್ ಆಗಿ ಒಬ್ಬರನ್ನ ಇನ್ನೊಬ್ಬರು ಯೂಸ್ ಮಾಡಿಕೊಂಡು ಸುಮ್ಮನೆ ಡಾಂಬಿಕವಾಗಿ ಆಡ್ತಾ ಟೈಟ್ಲ್ ಗೆಲ್ಲೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಈ ಕಂಟೆಸ್ಟೆಂಟ್ಸ್ಗಳಿಗೆ ಬಂದಿರುವಂತಹ ಏನು ಪರಿವರ್ತನೆಯನ್ನು ಮಾಡಲಿಕ್ಕೆ ಕಾರಣರಾದಂಥ ಫ್ಯಾಮಿಲಿ ರೌಂಡ್ನ ಕುಟುಂಬದ ಸದಸ್ಯರಿಗೆ ಕಿಚ್ಚ ಸುದೀಪ್ ಅವರು ಧನ್ಯವಾದಗಳನ್ನು ಹೇಳ್ತಾರೆ. ನಾನೇನು ಮಾಡೋಕ್ಕಾಗಲಿಲ್ಲ ಅದನ್ನು ನೀವು ಬಂದು ಮಾಡಿ ಹೋಗಿದ್ದೀರಾ, ನಾನೇನು 98 ದಿನದಲ್ಲಿ ಮಾಡದಿರೋದನ್ನು ನೀವು ಮಾಡಿ ಹೋಗಿದ್ದೀರಾ ಅನ್ನುವಂಥ ಮಾತನ್ನು ಹೇಳ್ತಾ ಅವರಿಗೆ ಧನ್ಯವಾದಗಳನ್ನು ಕಿಚ್ಚ ಸುದೀಪ್ ಸಾಹೇಬರು ಅರ್ಪಣೆ ಮಾಡ್ತಾರೆ. ಯಾರ್ಯಾರು ಏನು ಚಾರ್ಜ್ ಮಾಡಬೇಕು ಅದನ್ನು ಮಾಡಿದ್ದೀನಿ. ಇನ್ನು ಮುಂದೆ ಉಳಿದಿರುವಂಥ 3 ವಾರದಲ್ಲಿ ಯಾರು ಉಳ್ಕೊಳ್ತಾರೆ, ಯಾರು ಹೋಗ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೀವು ಉಳಿಬೇಕಂದ್ರೆ ಚೆನ್ನಾಗಿ ಆಡಿ, ಇಲ್ಲಾಂದರೆ ಹೋಗ್ತೀರಾ ಮನೆಗೆ. ಉಳಿಯೋದು ಒಬ್ಬರೇ. 9 ಜನರಲ್ಲಿ 8 ಜನ ಮನೆಗೆ ಹೋಗಿರಿದ್ದೀರಿ, ಒಬ್ಬರೇ ಕಪ್ ಹೊಡೆಯೋರಿದ್ದೀರಿ. ಅದನ್ನು ಯಾರು ಹೊಡಿಬೇಕಂತೇಳಿ ನಿರ್ಧಾರ ಮಾಡ್ಕೊಳ್ಳೋದು ನೀವೇ, ನಾನಲ್ಲ. ಆಡೋದು ನೀವೇ, ನಾನಲ್ಲ ಅಂತ ಹೇಳ್ತಾ ಎಲ್ರಿಗೆ ಒಂದು ಎದೆಯಲ್ಲಿ ಹೆದರಿಕೆಯನ್ನು ಕೊಡ್ತಾರೆ, ಎದೆಯಲ್ಲಿ ಒಂದು ಕಿಚ್ಚನ್ನು ಕೊಡ್ತಾರೆ. ಅದರ ಪ್ರಕಾರ ಇವರು ಕಿಚ್ಚು ಹಚ್ಚಿಸ್ಕೊಂಡು ಯಾವ ರೀತಿ ಆಡ್ತಾರೋ ಅನ್ನೋಂಥ ಮುಂದಿನ ದಿನಗಳನ್ನು ನಾವು ಕಾಯಬೇಕಾಗಿದೆ ವೀಕ್ಷಕರೇ. ಏನು ಇಷ್ಟು ದಿನ ಬಿಗ್ ಬಾಸ್ಗೆ ಹತ್ತಿರುವಂಥ ಕೆಲವೊಂದು ಕಳಂಕಗಳಿದ್ದಾವೆ. ಈ ತ್ರಿವಿಕ್ರಮು ಹಾಗೂ ಭವ್ಯ, ಮಂಜು ಹಾಗೂ ಗೌತಮಿಯವರು ಏನು ಈ ಕಳಂಕ ಇದೆ, ಹನುಮಂತು ಮತ್ತು ಏನು ಧನ್ರಾಜ್ ಅವರ ಫ್ರೆಂಡ್ಶಿಪ್ ಕಳಂಕ ಏನಿದೆ, ವೀಕ್ನೆಸ್ಸು, ಇವೆಲ್ಲ ತೊಡೆದು ಹಾಕಿ ಕಪ್ ಗೆಲ್ಲುವಷ್ಟು ಕೆಪಾಸಿಟಿಯನ್ನು ಎಲ್ಲರೂ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಹಾಗೂ ಹೊಸದಾಗಿ ಬಂದು ನನ್ನ ಯೂಟ್ಯೂಬನ್ನು ನೋಡ್ತಿರುವಂಥ ನನ್ನ ವಿಡಿಯೋವನ್ನು ನೋಡ್ತಿರುವಂಥ ಈ ವೀಕ್ಷಕರಿಗೆ ದಯವಿಟ್ಟು ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋವನ್ನು ನೋಡ್ತಾ ಇರಿ ವೀಕ್ಷಕರೇ. ಎಲ್ರಿಗೂ ಧನ್ಯವಾದಗಳು.